ಆತ್ಮೀಯ ವೀಕ್ಷಕರೇ, ನಾನು ಇಲ್ಲಿವರೆಗೆ ಸುಮಾರು ವಿಡಿಯೋಗಳಲ್ಲಿ ಆಧ್ಯಾತ್ಮಿಕದ ಕೆಲವು ವಿಚಾರಗಳನ್ನು, ಆಲೋಚನೆಗಳು ಮತ್ತು ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಗ್ರಾಮರ್, ಆಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್, ಡೈರೆಕ್ಟ್, ಇಂಡೈರೆಕ್ಟ್, ಟೆನ್ಸಸ್, ಆರ್ಡರ್ ವರ್ಬ್ಸ್ ಇವುಗಳನ್ನು ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ವಾಸ್ತವಿಕ ಬದುಕಿನ ಜನರ ಭಾವನೆಗಳು, ವಿಚಾರಗಳು, ನಡೆನುಡಿ, ಸಂಸ್ಕೃತಿ, ಸಂಸ್ಕಾರದ ಬಗ್ಗೆ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನು ಬಹಳಷ್ಟು ವಿಡಿಯೋದಲ್ಲಿ ಹೇಳಿದ್ದೇನೆ. ಈ ಸ್ವಾರ್ಥದ ಪ್ರಪಂಚದಲ್ಲಿ ಜನರ ಭಾವನೆಗಳು, ವಿಚಾರಗಳು ಯಾವ ರೀತಿ ಇದೆ, ಯಾವ ರೀತಿ ಬದಲಾಗ್ತಾ ಇದೆ. ಹೆಚ್ಚು ಈ ವಾಸ್ತವಿಕ ಬದುಕಿನ ಜನರ ಭಾವನೆಗಳ ಮೇಲೆ, ವಿಚಾರಗಳ ಮೇಲೆ ಭಾಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಇವತ್ತು ಈ ವಿಡಿಯೋದಲ್ಲಿ ಒಂದು ಸಣ್ಣ ಕಥೆಯ ರೂಪದಲ್ಲಿ ಜನರ ಭಾವನೆಗಳು, ವಿಚಾರಗಳು, ವಾಸ್ತವಿಕ ಬದುಕಿನ ಕೆಲವು ಆಧ್ಯಾತ್ಮಿಕ ವಿಚಾರಗಳನ್ನು ಇಲ್ಲಿ ಹೇಳಿದ್ದೇನೆ. ಈ ವಿಡಿಯೋದಲ್ಲಿ ನಾನು ಇವತ್ತು ಒಂದು ಚಿಕ್ಕದಾದ ಕಥೆಯ ರೂಪದಲ್ಲಿ ಒಂದು ನಾಯಿ ಕಥೆಯ ರೂಪದಲ್ಲಿ ಹೇಳಿದ್ದೇನೆ. ಒಂದು ದಿನ ಒಂದು ನಾಯಿ ಮತ್ತು ಕತ್ತೆಯ ನಡುವೆ ಓಟದ ಸ್ಪರ್ಧೆಯನ್ನು ಏರ್ಪಟ್ಟಿತ್ತು. ಇಲ್ಲಿ ಷರತ್ತು ಏನಿತ್ತಂದರೆ, ಯಾರು ಮೊದಲು ಓಡಿ ಹೋಗಿ ಆ ಸಿಂಹಾಸನ ಮೇಲೆ ಕುಳಿತುಕೊಳ್ಳುತ್ತೀರೋ ಅವರೇ ರಾಜು ಮಾಡುತ್ತೀರಿ ಎಂದು ಹೇಳಿ ನಾಯಿ ಮತ್ತು ಕತ್ತೆಯನ್ನು ಓಡಲು ಪ್ರಾರಂಭಿಸಿದರು. ಇವೆರಡೂ ಓಟ ಪ್ರಾರಂಭವಾಯಿತು. ನಾಯಿ ವಿಚಾರ ಮಾಡಿತ್ತು, ನಾನು ಕತ್ತೆಗಿಂತ ಬಹಳಷ್ಟು ವೇಗವಾಗಿ ಓಡುತ್ತೇನೆ, ಅಲ್ಲಿ ನಾನೇ ರಾಜು ಮಾಡುತ್ತೇನೆ, ನಾನೇ ರಾಜ, ನನ್ನ ಮುಂದೆ ಯಾರೂ ಇಲ್ಲ, ಯಾರೂ ಆಟ ನಡೆಯೋದಿಲ್ಲ, ಈ ಸಿಂಹಾಸನ ನನ್ನದೇ ಎಂದು ಮನಸ್ಸಿನಲ್ಲಿ ಭಾವಿಸಿಕೊಂಡಿತ್ತು. ಓಟ ಪ್ರಾರಂಭವಾಯಿತು. ಅದು ನಾಯಿಗೇನು ಗೊತ್ತು, ಪ್ರತಿ ಓಣಿಯಲ್ಲಿ ನನ್ನ ಶತ್ರುಗಳ ಗುಂಪು ಇರುತ್ತದೆ ಎಂದು. ಆದರೆ ನಾಯಿ ಓಡುತ್ತಿದ್ದಂತೆ 10 ನಾಯಿಗಳು ಅದರ ಹಿಂದೆ ಹಿಂಬಾಲಿಸಿಕೊಂಡು ಹೋಗುತ್ತಿದ್ದವು. ಇವುಗಳ ಕಾದಾಟ ಶುರುವಾಯಿತು. ಈ ಕಾದಾಟದಲ್ಲಿ ಮುಂದೆ ಹೋಗಲು ಬಿಡಲೇ ಇಲ್ಲ. ಆದರೂ ಕೊನೆಗೆ ಪ್ರಯತ್ನ ಮಾಡಿ ಕೊನೆಗೆ ಆ ಸಿಂಹಾಸನ ಸ್ಥಳಕ್ಕೆ ಧಾವಿಸಿಕೊಂಡು ಬಂದೇ ಬಿಟ್ಟಿತ್ತು. ಅಷ್ಟೊತ್ತಲ್ಲಿ ಕತ್ತೆ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜು ಮಾಡುತ್ತಿತ್ತು. ಅದಕ್ಕೆ ನಾಯಿಗೆ ಶಾಕ್ ಆಯಿತು.
ಈ ಕಥೆಯಿಂದ ತಿಳಿದುಕೊಳ್ಳುವುದೇನೆಂದರೆ, ನಾವು ಜೀವನದಲ್ಲಿ ಮುಂದೆ ಹೋಗುತ್ತಿದ್ದಂತೆ ಹಿಂದೆ 10 ಜನರು ಕಾಲು ಎಳಲು ಪ್ರಯತ್ನಿಸಿರುತ್ತಾರೆ. ಇದು ಕಲಿಯುಗ, ಸ್ವಾರ್ಥದ ಪ್ರಪಂಚ. ಅವನು ಮುಂದೆ ಹೋಗೋದಿಲ್ಲ, ಮುಂದೆ ಹೋಗೋರಿಗೆ ಬಿಡುಕೊಡೋದಿಲ್ಲ. ನಮ್ಮ ಜೀವನ ಇಲ್ಲಿ ಹೇಗೆಂದರೆ ಏಡಿ ಥರ. ಬಾಕ್ಸ್ದಲ್ಲಿ ಏಡಿಗಳು ಹಾಕಿದರೆ ಒಂದು ಮೇಲೆ ಬರುತ್ತಿದ್ದಂತೆ ಹಿಂದೆ ನಾಲ್ಕಾರು ಏಡಿಗಳು ಅದರ ಹಿಂದೆ ಜೊತ್ಕೊಂಡು ಬೀಳ್ತವೆ. ತಾವು ಹೋಗೋದಿಲ್ಲ, ಇನ್ನೊರಿಗೆ ಹೋಗ್ಕೊಡೋದಿಲ್ಲ. ಹಾಗೆ ತಮ್ಮ ಈ ಕಲಿಯುಗದಲ್ಲಿ, ಸ್ವಾರ್ಥದ ಪ್ರಪಂಚದಲ್ಲಿ ಯಾರು ಯಾರಿಗೆ ಉದ್ಧಾರ ಮಾಡಲ್ಲ. ನೀನು ದುಡಿದರೆ ನಿನ್ನ ಹೊಟ್ಟೆಗೆ ಅನ್ನ, ನೀನು ದುಡಿದಿಲ್ಲ ಅಂದರೆ ಹೊಟ್ಟೆ ತುಂಬ ಹುಣ್ಣ. ತೆಗೆದು ನೋಡೋ ಜಗದ ಕಣ್ಣ, ಸರಿಯಾದ ಮಾರ್ಗದಲ್ಲಿ ಹೋದರೆ ನಿನಗೆ ಸರಿಯಾಗಿ ಗುಣ. ಯಾರಿಗೆ ಯಾರು ಉದ್ಧಾರ ಮಾಡಲ್ಲ, ಅವನೇ ಉದ್ಧಾರ ಆಗಬೇಕು, ಅವನೇ ಹಾಳಾಗಬೇಕು. ನಾವು ಇಲ್ಲಿ ಹಾಳಾಗೋದಕ್ಕೆ ನಾವೇ ಕಾರಣ, ಉದ್ಧಾರ ಆಗೋದಕ್ಕೂ ನಾವೇ ಕಾರಣ. ಯಾರೂ ಇಲ್ಲ. ಯಾರು ಇಲ್ಲಿ ಬುದ್ಧಿವಂತಿಕೆಯಿಂದ ಸಂಸಾರ ಮಾಡ್ತಾರೋ ಅವರು ಉದ್ಧಾರ ಆಗ್ತಾರೆ. ಯಾರು ಬುದ್ಧಿ ಉಪಯೋಗಿಸದೆ ಕೆಲಸ ಮಾಡದೆ ಹಾಳಾಗಿ ಹೋಗ್ತಾರೆ ಅಷ್ಟೇ, ಮತ್ತೇನಿಲ್ಲ ಜೀವನದಲ್ಲಿ. ಈ ಸಮಾಜದಲ್ಲಿ ಗುಣ ನೋಡಿ ಗೆಳೆತನ ಮಾಡು. ಈ ಬಣ್ಣದ ಲೋಕದಲ್ಲಿ ಬಣ್ಣದ ಮಾತುಗಳನ್ನಾಡಿ ಮೋಸ ಮಾಡುವವರೇ ಹೆಚ್ಚು ಜನ. ಈ ಸ್ವಾರ್ಥ ಲೋಕದಲ್ಲಿ ಸಜ್ಜನರ ಸಂಘವ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಕೂಡ ಒಡನಾಟ ಕೆಸರೊಳಗೆ ಮುಳ್ಳು ತುಳಿದಂತೆ. ಜೀವನದ ಎಲ್ಲ ಸುಖ ಸಂತೋಷದಾಗ ಮಾತ್ರ ಹಂಚಿಕೊಳ್ಳಲು ನಮಗೆ ಒಳ್ಳೆಯ ಗೆಳೆಯರು ಬೇಕು. ನಾವು ಸಂತೋಷದಲ್ಲಿದ್ದಾಗ ಮಾತ್ರ ನಮ್ಮ ಜೊತೆ ಇದ್ದು, ನಮಗೆ ಕಷ್ಟ ಬಂದಾಗ ಹತ್ತಿರ ಸುಳಿಯದೆ ಗೆಳೆಯರು ನಿಜವಾದ ಗೆಳೆಯರಲ್ಲ. ನಮ್ಮ ತಪ್ಪುಗಳನ್ನು ತಿದ್ದಿ ನಡೆಸುವುದರ ಜೊತೆಗೆ ಯಾವುದೇ ಕಷ್ಟ ಬಂದರೂ ಜೊತೆಯಲ್ಲಿದ್ದು ಧೈರ್ಯ ತುಂಬಬೇಕು. ಅಂಥವ್ರ ಗೆಳೆಯರ ಸಹವಾಸ ಮಾಡು. ಈ ಸಮಾಜದಲ್ಲಿ ಶ್ರೀಮಂತನಿಗೆ ಊರೆಲ್ಲ ಬಂಧುಗಳೇ. ಯಾವಾಗ ಗೊತ್ತಾ? ಅವನಿಗೆ ಕಷ್ಟ ಬಂದಾಗ ಮಾತ್ರ. ಆದರೆ ಬಡವನಿಗೆ ಜೀವನದಲ್ಲಿ ಕಷ್ಟಗಳು ಬಂದರೆ ನಮ್ಮ ಸ್ವಂತ ಸಂಬಂಧಿಕರೇ ಬಂಧುಗಳೇ ಅಪರಿಚಿತವಾಗಿ ಬಿಡುತ್ತಾರೆ. ಅಂದರೆ ಇಲ್ಲಿ ಈ ಸಮಾಜದಲ್ಲಿ ಜನರಿಗಿಂತ ಹಣವೇ ಮುಖ್ಯ ಅಂತ ಅರ್ಥ. ಅಂದರೆ ಜನರು ಇಲ್ಲಿ ಹಣಕ್ಕೆ ಬೆಲೆ ಕೊಟ್ಟಷ್ಟು ಗುಣಕ್ಕೆ ಬೆಲೆ ಕೊಡಲ್ಲ. ಯಾಕೆಂದರೆ ಪ್ರಪಂಚದಲ್ಲಿ ಗುಣಕ್ಕಿಂತ ಹಣವೇ ಮುಖ್ಯವಾಗಿದೆ. ಬಗಳೋನಾಯ ಕಚ್ಚಲ್ಲ, ಕಚ್ಚನಾಯ ಬಗಳಲು. ಈ ಭೂಮಿ ಮೇಲೆ ಆಡಿಕೊಳ್ಳದ ಜನರೇ ಇಲ್ಲ, ಎರಡು ಇಲ್ಲದ ಊರೇ ಇಲ್ಲ. ಏನೇ ಇದ್ದರೂ ಹೇಗೆ ಇದ್ದರೂ ಇಲ್ಲಿ ಸಮಾಜದಲ್ಲಿ ಜನರು ಮಾತಾಡಿಕೊಂಡು ಇರುತ್ತಾರೆ. ಅದಕ್ಕಾಗಿ ನಾವು ನಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳು ಮುಂದೆ ನೋಡಿಕೊಂಡು ಹೋಗ್ತಾ ಇರಬೇಕಷ್ಟೆ. ಈ ಸಮಾಜದಲ್ಲಿ ನಮ್ಮ ಜೀವನದಲ್ಲಿ ಕೆಲವೊಂದು ಮುಖ್ಯವಾದ ವಿಷಯಗಳನ್ನು ತಿಳಿದುಕೊಳ್ಳಬೇಕು, ಅರಿತುಕೊಳ್ಳಬೇಕು. ಇಲ್ಲಿ ಅತಿ ದೊಡ್ಡ ಸಂಪತ್ತೆಂದರೆ ಬುದ್ಧಿವಂತಿಕೆ. ಮತ್ತು ಬಲವಾದ ಆಯುಧವೆಂದರೆ ಅದು ತಾಳ್ಮೆ. ಉತ್ತಮ ರಕ್ಷಣೆವೆಂದರೆ ಅದು ನಂಬಿಕೆ.
ಒಳ್ಳೆಯ ಔಷಧವೆಂದರೆ ಅದು ನಗು. ಇವೆಲ್ಲವೂ ನಮ್ಮ ಜೀವನದಲ್ಲಿ ಯಾವುದೇ ಹಣ ಇಲ್ಲದೆ ಪುಕ್ಕಟೆಯಾಗಿ ಸಿಗುವಂಥವು. ತಮ್ಮ, ನಿನ್ನ ಮೈಮೇಲೆ 10 ತೊಲೆ ಬಂಗಾರ ಹಾಕಿಕೊಂಡಾಗ ನೀನು ಸಾಹುಕಾರಲ್ಲ. ನಿನ್ನ 10 ಬೆರಳಿಗೆ ಬಂಗಾರ ಉಂಗುರ ಹಾಕಿಕೊಂಡ್ರೆ ನೀನು ಸಾಹುಕಾರ ಅಲ್ಲ. ಊರಲ್ಲಿ 10 ಎಕರೆ ಹೊಲ ಅದ ಅಂತ ಯಾವುದೇ ಒಬ್ಬಿಸಿಕೊಂಡು ಊರೆಲ್ಲ ಮೆರಿದರೆ, ಊರೆಲ್ಲ ತಿರುಗಿದರೆ ನೀನು ಸಾಹುಕಾರ ಅಲ್ಲಪ್ಪ. ಸಾಹುಕಾರ ಅನ್ನಬೇಕು ಯಾರಿಗಂದರೆ, ಯಾರು ಮನೆತನಕ ಹಸಿದು ಬಂದಂಥವನಿಗೆ ಒಂದು ತುತ್ತ ಅನ್ನ ನೀರು ನುಡಿತಾರೋ, ನೀರು ಕೊಡ್ತಿರ್ತಾರೋ ಅವರೇ ಶ್ರೀಮಂತ. ಈ ಜಗದಾಗ ಯಾರು ಇಲ್ಲಿ ಅನ್ನ ನೀಡಿ ತಿನ್ನುತ್ತಾರೋ ಅವರಂಥ ಶ್ರೀಮಂತ ಬೇರೆಯವರು ಯಾರೂ ಇಲ್ಲ. ಅನ್ನ ನೀಡಿ ತಿನ್ನಬೇಕು, ಇದು ಗುಣ ಇರಬೇಕು. ಹಣಕ್ಕಿಂತ ಗುಣ ಹೆಚ್ಚಿನದು ತಮ್ಮ. ನಿನ್ನ ಮನಸ್ಸು ಸರಳ ಇರಬೇಕು. ನಿನ್ನ ಮನಸ್ಸು ಸರಳ ಇದ್ದರೆ ನೀನು ಮುಟ್ಟಿದೆಲ್ಲ ಬಂಗಾರ ಆಗುತ್ತಲ್ಲ. ಈ ಕಲಿಯುಗದಲ್ಲಿ, ಈ ಸ್ವಾರ್ಥದ ಪ್ರಪಂಚದಲ್ಲಿ ಯಾರಿಗೆ ಯಾರು ಉದ್ಧಾರ ಮಾಡಲ್ಲ. ನೀನೇ ದುಡಿದರೆ ನಿನಗೆ ಹೊಟ್ಟೆಗೆ ಅನ್ನ, ನೀನು ದುಡಿದಿಲ್ಲ ಅಂದರೆ ಹೊಟ್ಟೆ ತುಂಬ ಉಣ್ಣ. ಈ ಜಗತ್ತಿನಲ್ಲಿ ನಿಜವಾದ ಶ್ರೀಮಂತ ಯಾರು ಗೊತ್ತಾ? ಯಾರು ಹಸಿದ ಬಂದವನಿಗೆ ಒಂದು ತುತ್ತು ಊಟ, ನೀರಡಿಸಿ ಬಂದವನಿಗೆ ನೀರು, ಕಷ್ಟದ ಕಾಲದಲ್ಲಿ ಸಹಾಯ ಯಾರು ಮಾಡುತ್ತಾರೋ ಅವರೇ ನಿಜವಾದ ಶ್ರೀಮಂತ. ನಿನ್ನ ಹತ್ತಿರ ಕೋಟಿ ಹಣ ಇದ್ದರೆ 10 ಬೆರಳಿಗೆ 10 ಉಂಗುರ, ಬಂಗಾರ ಉಂಗುರ ಹಾಕಿದ್ದಾರೆ, ನೀನು ಶ್ರೀಮಂತ ಅಲ್ಲ. ಆಸ್ತಿ, ಅಂತಸ್ತು, ಅಧಿಕಾರ ಇದ್ದವನು ಶ್ರೀಮಂತ ಅಲ್ಲ. ಹೊಡೆದು ತಿನ್ನಬೇಡೋ, ದುಡಿದು ತಿನ್ನು. ಅನ್ಯಾಯದ ಉಂಡು ಮಲಗೋ ತನಕ ನಿಯತ್ತಿನಿಂದ ದುಡಿದಿದ್ದು ನೀನು ಈ ಭೂಮಿಯಲ್ಲೇ ಇರುವ ತನಕ ಎಂಬುದು ಯಾವತ್ತೂ ಮರಿಬೇಡ. ನೋಡಪ್ಪ, ಈ ಜಗವ ನೀನು ಮಾಡಿದರೂ ಸಹ ಆಡಿಕೊಳ್ಳುತ್ತಾರೆ. ನೀನು ಸರಿಯಾದ ಬಟ್ಟೆ ಹಾಕಿದರೆ ಅಂತಾರೆ, ನೋಡು ಎಷ್ಟು ಶೋಕಿ ಮಾಡ್ತಾರೆ ಎಂದು. ನೀನು ಹರಿದ ಬಟ್ಟೆ ಹಾಕಿಕೊಂಡ್ರೆ ಅನ್ನುತ್ತಾರೆ, ನೋಡಿ ಇವನಿಗೇನು ಬಟ್ಟೆ ಸಿಗಲಿಲ್ಲ ಎಂದು. ನೀನು ಕೆಲಸ ಮಾಡಿದರೆ ಅದೇನಪ್ಪ ಮಾಡ್ತೀಯ, ಮೊದಲು ಸರಿಯಾಗಿ ಹಣ ಮಾಡು ಎಂದು. ದುಡ್ಡು ಮಾಡಿದರೆ ಅಂತಾರೆ, ದುಡ್ಡಿನಿಂದ ಆರೋಗ್ಯಕ್ಕೆ ಕೊಂಡುಕೊಳ್ಳಲು ಆಗಲ್ಲ, ಮೊದಲು ನಿನ್ನ ಆರೋಗ್ಯ ಕಾಪಾಡಿಕೊಳ್ಳು ಎಂದು ಹೇಳುತ್ತಾರೆ. ನೀನು ಬೇರೊಬ್ಬರಿಗೆ ಸಹಾಯ ಮಾಡಿದರೆ ನೋಡು, ಪ್ರಚಾರಕ್ಕಾಗಿ ದುಡ್ಡು ಹಂಚುತ್ತಿದ್ದಾರೆ ಎಂದು. ಒಂದು ವೇಳೆ ಸಹಾಯ ಮಾಡಿಲ್ಲ ಅಂದರೆ ನೋಡು ಎಷ್ಟೊಂದು ಜೀವನ ಅನ್ನುತ್ತಾರೆ. ಎಲ್ಲೈತಿ ಸುಖ ಪ್ರಪಂಚದಲ್ಲಿ? ಸಮಾಜದಲ್ಲಿ ಜನರು ಹೇಗಿರ್ತಾರೆ ನೋಡಿ. ಅಂಗಡಿಯಲ್ಲಿ ಇಟ್ಟ ಲಕ್ಷ್ಮೀ ಮೂರ್ತಿ ನೋಡಿ ಅದನ್ನು ಕೊಂಡು ಮತ್ತೆ ಅದೇ ಮೂರ್ತಿಯಿಂದ ಸಮಾಜ ಜನರಲ್ಲಿ ಎಲ್ಲರಿಂದ ದಾನ ಬೇಡಿ ಕೊಳ್ಳುತ್ತೀರಿ. ಇದು ಹೇಗೆ ವಿಚಾರ? ಯೋಚಿಸಿ. ಒಂದು ವೇಳೆ ಮಾಲಕನ ಮೂರ್ತಿಯನ್ನು ಭಾಳಷ್ಟು ದುಡ್ಡು ಕೊಟ್ಟಿದ್ದರೆ ಅವನ್ಯಾಕ ಮೂರ್ತಿ ಮಾರುತ್ತಿದ್ದ? ಅವನು ಶ್ರೀಮಂತ ಆಗುತ್ತಿದ್ದ. ಒಂದು ವೇಳೆ ಮೂರ್ತಿಯು ನಿಜವಾಗಿ ಹಣ ಕೊಟ್ಟರೆ ಆ ಅಂಗಡಿ ಮಾಲಕನ ಮೂರ್ತಿಯನ್ನು ಏಕೆ ಮಾರುತ್ತಿದ್ದ? ಅವನು ಅತಿ ಶ್ರೀಮಂತನಾಗುತ್ತಿದ್ದ. ಅವನು ಮಾರುವ ಅವಶ್ಯಕತೆ ಏನಿದೆ? ಲಕ್ಷ್ಮೀ ಪೂಜೆಯಿಂದ ಅಲ್ಲ, ಜೀವನದಲ್ಲಿ ಕಷ್ಟಪಟ್ಟು ದುಡಿದಿದ್ದು ಪಡಿರಿ, ಹೊಟ್ಟೆ ತುಂಬ ಬಡಿರಿ, ಮುಂದಕ್ಕೆ ನಡೀರಿ, ಜಗವ ಎಂಬುದು ಅರಿಯಿರಿ, ಜೀವನದ ಪಾಠ ಕಲಿಯಿರಿ,
ಕಲಿತುಕೊಂಡು ಉಳಿರಿ, ಕೊನೆಗೆ ಎಲ್ಲ ಬಿಟ್ಟು ನಡೀರಿ. ಇದುವೇ ನೀತಿ ಪಾಠ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.